ಭಾರತದ ದಕ್ಷಿಣ ಭಾಗದಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ಒಮ್ಮೆ ಒಂದು ಮಹಾನ್ ಸಾಮ್ರಾಜ್ಯ ಅರಳಿತು. ಅದೇ ವಿಜಯನಗರ ಸಾಮ್ರಾಜ್ಯ. ಇಂದಿಗೆ ಅದನ್ನು ನಾವು ಹಂಪಿ ಎಂದು ಕರೆಯುತ್ತೇವೆ. ಕ್ರಿಸ್ತಶಕ 1336ರಲ್ಲಿ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಹಿಂದೂ ಧರ್ಮ, ಸಂಸ್ಕೃತಿ ಮತ್ತು ಜನರ ರಕ್ಷಣೆಯೇ ಅವರ ಗುರಿಯಾಗಿತ್ತು. ವಿಜಯನಗರ ಜಗತ್ತಿನ ಅತೀ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ವಜ್ರವೈಡೂರ್ಯ, ಚಿನ್ನ ಬೆಳ್ಳಿ ವ್ಯಾಪಾರದಿಂದ ದೇಶ ವಿದೇಶಗಳ ವ್ಯಾಪಾರಿಗಳು ಇಲ್ಲಿ ಬರುತ್ತಿದ್ದರು. ವಿದೇಶಿ ಪ್ರವಾಸಿಗರು ಈ ನಗರವನ್ನು ಸುವರ್ಣ ನಗರ ಎಂದು ವರ್ಣಿಸಿದರು. ವಿರೂಪಾಕ್ಷ ದೇವಸ್ಥಾನ, ವಿಠ್ಠಲ ದೇವಸ್ಥಾನ, ಸಂಗೀತ ಸ್ತಂಭಗಳು ಕಲೆ ಮತ್ತು ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳು. ಇಲ್ಲಿ ಕಲ್ಲುಗಳೂ ಸಂಗೀತವನ್ನು ಹಾಡುತ್ತಿದ್ದವು. ವಿಜಯನಗರದ ಚಿನ್ನದ ಯುಗ ಮಹಾನ್ ರಾಜ ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ಕಂಡುಬಂದಿತು. ಸಾಹಿತ್ಯ, ಕಲೆ, ಧರ್ಮ, ಯುದ್ಧ ಎಲ್ಲ ಕ್ಷೇತ್ರಗಳಲ್ಲೂ ಸಾಮ್ರಾಜ್ಯ ಶ್ರೇಷ್ಠತೆಯನ್ನು ತಲುಪಿತು. ಆದರೆ ಕ್ರಿಸ್ತಶಕ 1565ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರಕ್ಕೆ ಭಾರೀ ಸೋಲು ಎದುರಾಯಿತು. ಶತ್ರುಸೇನೆ ನಗರವನ್ನು ಧ್ವಂಸಗೊಳಿಸಿತು. ಭಾರೀ ಸಾಮ್ರಾಜ್ಯ ಕುಸಿದರೂ ಅದರ ಆತ್ಮ ಇನ್ನೂ ಜೀವಂತವಾಗಿದೆ.